ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಂಡಿರುವಂತಹ ನಾಗೇಂದ್ರಗೆ ಇದೀಗ ಸಂಕಷ್ಟ ಎದುರಾಗ್ತಾ ಇದೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದರ ಕುರಿತ ಡೀಟೇಲ್ಸ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಂಡಿರುವಂತಹ ನಾಗೇಂದ್ರಗೆ ಇಡಿ ಶಾಕ್ ಅನ್ನ ಕೊಡ್ತಾ ಇದೆ. ವಾಲ್ಮೀಕಿ ಹಗರಣದಲ್ಲಿ ಮಹತ್ವದ ದಾಖಲೆಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಾಗೇಂದ್ರ ವಿರುದ್ಧ ತನಿಖೆಗೆ ಮತ್ತೊಂದು ಹೊಸ ತಿರುವು ಸಿಗ್ತಾ ಇದೆ. ಜಾಮೀನಿನ ಬಳಿಕವೂ ಇಡಿ ಟೀಮ್ ಬೇಟೆ ಮುಂದುವರಿತಾ ಇದೆ. ಈ ಖಾತೆ ಹಂಚಿಕೆ ನಡುವೆ ನಾಗೇಂದ್ರಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಸಿಗ್ತಾ ಇದೆ. ವಾಲ್ಮೀಕಿ ಕೇಸ್ನಲ್ಲಿ ಮತ್ತೆ ಕಾನೂನಿನ ಕುಣಿಕೆ ಬಿಗಿಯಾಗುವಂತಹ ಲಕ್ಷಣಗಳು ಕಾಣಸಿಗ್ತಾ ಇದೆ. ಇಡಿ ಕೈಗೆ ಹೊಸ ಸಾಕ್ಷ್ಯ ಸಿಕ್ಕಿದೆಯಂತೆ ನಾಗೇಂದ್ರಗೆ. ಒಂದು ಕಡೆ ಸಚಿವ ಸ್ಥಾನ ಸಿಕ್ಕಿದೆ, ಆ ಖುಷಿಯನ್ನ ಪಡೋದ್ರ ಜೊತೆಗೆ ಒಂದಷ್ಟು ಆತಂಕಗಳು, ಭಯ ಹೆಚ್ಚಾಗ್ತಾ ಇದೆ. ಖಾತೆ ಹಂಚಿಕೆ, ಯಾವ ಖಾತೆ ಸಿಗುತ್ತೆ ಅನ್ನೋದು ಒಂದ್ ಕಡೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮತ್ತೊಂದು ಕಡೆ ಇಡಿ ಏನ್ ಮಾಡುತ್ತೆ ಅನ್ನುವಂತಹ ಢವಢವ ಶುರುವಾಗ್ತಾ ಇದೆ. ನಾಗೇಂದ್ರ ಪ್ರಕರಣದಲ್ಲಿ ಇಡಿ ಮುಂದಿನ ನಡೆ ಏನು? ಸಚಿವ ಸ್ಥಾನ ಕೊಟ್ಟಿದ್ದಕ್ಕೂ ವಿಪಕ್ಷದವರು ತೀವ್ರವಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಹಾಗಾಗಿ ಬಿ ನಾಗೇಂದ್ರ ಅವರ ಬದಲು ಅನ್ನಪೂರ್ಣ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ಕಡೆ. ಹಾಗಾಗಿ ಮತ್ತೆ ತಮ್ಮ ಸ್ಥಾನವನ್ನ ಕಳೆದುಕೊಳ್ತಾರಾ? ಈ ಬಾರಿ ಮಂತ್ರಿ ಭಾಗ್ಯ ಸಿಕ್ಕಿದೆ, ಮತ್ತೆ ಆ ಭಾಗ್ಯ ಮತ್ತೆ ಕೈ ಬಿಟ್ಟು ಹೋಗುವಂತಹ ಲಕ್ಷಣಗಳು ಕೂಡ ಕಾಣಸಿಗ್ತಾ ಇದೆ. ಕಾರಣ ಇಷ್ಟೇ, ವಾಲ್ಮೀಕಿ ಹಗರಣದಲ್ಲಿ ಇಡಿ ತನಿಖೆ ತೆರೆಮರೆಯಲ್ಲಿ ಸಾಕ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ನೀಟ್ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಶಿಕ್ಷಣ ಸಚಿವರನ್ನ ತೆಗೆದುಹಾಕುವಂತಹ ಕೆಲಸಕ್ಕೆ ಮುಂದಾಗಿದ್ರು ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು ಅನ್ನೋದು ನಾವೆಲ್ಲರೂ ಕೂಡ ಗಮನಿಸ್ತಿದ್ದೇವೆ. ನೀಟ್ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಡೆದುಕೊಂಡ್ರು ರಾಹುಲ್ ಗಾಂಧಿ ಅವರು, ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡಿದ್ರು ಅನ್ನೋದನ್ನು ಗಮನಿಸಿದ್ದೀವಿ. ಅದೇ ರೀತಿಯಾಗಿ ನಾಗೇಂದ್ರ ಅವರನ್ನು ಕೂಡ ಸಚಿವ ಸ್ಥಾನದಿಂದ ಕೈ ಬಿಡಬೇಕು ಅಂತ ಹೇಳಿ ಬಿಜೆಪಿ ಕೂಡ ಒಂದ್ ಕಡೆ ಆಗ್ರಹಿಸ್ತಾ ಇದೆ. ಅಧಿವೇಶನದಲ್ಲೂ ಈ ಒಂದು ವಿಚಾರವನ್ನ ಮುನ್ನೆಲೆಗೆ ತೆಗೆದುಕೊಂಡು ಬರುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ ತೆರೆಮರೆಯಲ್ಲಿ. ಹಾಗಾಗಿ ಇಡಿ ಟೀಮ್ ಒಂದ್ ಕಡೆ ಬೇಟೆಯನ್ನ ಶುರು ಮಾಡಿದೆ. ಖಾತೆ ಹಂಚಿಕೆ ನಡುವೆ ಇದೀಗ ಮತ್ತಷ್ಟು ಸಂಕಷ್ಟಗಳು ಕೂಡ ಎದುರಾದಂತೆ ಕಾಣಸಿಗ್ತಾ ಇದೆ. ಇಡಿ ಕೈಗೆ ಹೊಸ ಅಸ್ತ್ರ ಸಿಕ್ತಂತೆ ಕಾಣಿಸ್ತಾ ಇದೆ. ಕಾರಣ ಇಷ್ಟೇ ನೋಡಿ, ಈ ಸಚಿವ ಸ್ಥಾನ ಅಥವಾ ಈ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳು ಕಾಂಗ್ರೆಸ್ನಲ್ಲಿ ಮುಂದುವರಿತಾ ಹೋಗ್ತಾ ಇದೆ. ಮತ್ತೆ ಪರ್ಮಿಷನ್ ಅನ್ನ ತೆಗೆದುಕೊಳ್ಳದ ಸಂದರ್ಭದಲ್ಲಿ ಎಲ್ಲೂ ಕೂಡ ಹೊರಗಡೆ ಹೋಗಬಾರದು ಅಂತ ಕೂಡ ಹೇಳಿತ್ತು. ಕರ್ನಾಟಕವನ್ನ ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ ಅಂತ ಕೂಡ ಹೇಳಿ ಜಾಮೀನನ್ನ ಕೂಡ ನೀಡಲಾಗಿತ್ತು. ಬಟ್ ಆದ್ರೆ ದೆಹಲಿಗೆ ಹೋಗಿದ್ರು ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಇಡಿ ಅಧಿಕಾರಿಗಳಿಗೆ. ಹೇಗೆ ಅವರು ಡೆಲ್ಲಿಗೆ ಹೋದ್ರು, ಪರ್ಮಿಷನ್ ಇಲ್ಲದೆ ಹೇಗೆ ಹೋದ್ರು, ಪರ್ಮಿಷನ್ ಕೇಳಿದ್ರು, ರಿಜೆಕ್ಟ್ ಆಗಿತ್ತು, ಆದ್ರೂ ಹೇಗೆ ಹೋದ್ರು ಅಂತ ಹೇಳಿ ಪ್ರಶ್ನೆಗಳು ಮೂಡ್ತಾ ಇದೆ. ಈ ಒಂದು ಆಂಗಲ್ ನಲ್ಲೂ ಕೂಡ ಇಡಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಬಾರಿಯೂ ಕೂಡ ಸಚಿವ ಸ್ಥಾನ ಸಿಗದೆ ಹೋದ್ರೂ ಕೂಡ ಅವರೇ ಕಾರಣ, ಅವರೇ ಕೈಯಾರೆ ಮಾಡ್ಕೊಂಡಂತೆ ಕಾಣ ಸಿಗ್ತಾ ಇದೆ.